ಎಲ್ರಿಗೂ ಶುಭೋದಯ. 6:14ಕ್ಕೆ ಸನ್ರೈಸ್ ಅಂತ ತೋರಿಸ್ತಿದೆ ವೆದರ್ ರಿಪೋರ್ಟಲ್ಲಿ. ಇವಾಗ 5:55 ಆಗಿದೆ ಟೈಮು. ಆದಷ್ಟು ಬೇಗ ರೀಚ್ ಆಗಬೇಕು. ಚಳಿ ಗುರು, ಸ್ವೆಟರ್ ಜಿಪ್ ಹಾಕೊಂಡ್ಬಿಟ್ಟು ಬೈಕಿಗಿಲ್ಲ ಅಲ್ಲ. ಹೋದ ಬಂದಾಗ ಇಲ್ಲಿ ದೋಸೆ ತಿಂದು ಹೋಗಿದ್ದೀವಲ್ಲ ಸೈಡ್ ನಿಂತು. ಎಷ್ಟು ಕಿಲೋಮೀಟರ್ ರೈಟು? ಅದೇ ಎಷ್ಟು ಅಣ್ಣ? ಇಲ್ಲಿ ಮುತ್ತುರಾಯನ ಬೆಟ್ಟ ಹಿಂಗೇನಾ? ಆ ಕಡೆನಾ? ಥ್ಯಾಂಕ್ ಯು ಆಂಟಿ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ನಮ್ಮ ಬೈಕ್ ಜರ್ನಿ ಸ್ಟಾರ್ಟ್ ಆಗಿದೆ ಮುತ್ತುರಾಯನ ಬೆಟ್ಟಗೆ. ಸನ್ರೈಸ್ ನೋಡ್ಕೋಣ. ಥ್ಯಾಂಕ್ ಯು, ಬಾಯ್. ಐ ವಿಲ್ ಗಿವ್ ಯು ಅಪ್ಡೇಟ್. ಸಖತ್ತಾಗಿ ವೈಡ್ ಮಾಡಿದ್ದಾರೆ. ನನ್ನ ಅನ್ಸಿದ ಮಟ್ಟಿಗೆ ಸೂರ್ಯ ಕಾಣಲ್ಲ, ಫುಲ್ಲು ಮೋಡಗಳಿದಾವ. ಓಪನ್ ಆಗಿದ್ದಿದ್ರೆ ಸಖತ್ತಾಗಿ ಕಾಣಿಸ್ತಿತ್ತು. ಇಷ್ಟೊತ್ತಿಗೆ ಕಾಣಬೇಕಾಗಿತ್ತು ಸೂರ್ಯ. ಇಲ್ಲಿ ಲೆಫ್ಟಾ? ಇಲ್ಲಿ ಎಷ್ಟು ಕಿಲೋಮೀಟರ್ ತೋರಿಸ್ತಿದೆ? 13 ನಿಮಿಷಕ್ಕೆ ಅಲ್ಲಿ ಇರ್ತೀವಿ. ಅಲ್ಲ ಪರವಾಗಿಲ್ಲ, ನೀನು ನೋಡು ಇನ್ನೂ ಹಿಂಗಿದೆಯಾ ತಾನೆ. ಗಟ್ಟಿ ಕೂತ್ಕೊ. ಆ ಸಿಮೆಂಟ್ ಕಾಣಿಸ್ತಿಲ್ಲ. ಹಳ್ಳಿಗೆ ಬಂದ ತಕ್ಷಣ ಸಗಣಿ ಸ್ಮೆಲ್ ಸ್ಟಾರ್ಟ್ ಆಯ್ತು ನೋಡು. ನಾನು ಅನ್ಸಿಮೆಂಟಿಗೆ ಅದೇ ಇರಬೇಕು. ತಿರ್ಕೊಂಡೋಗಿ ಅಲ್ಲೇ ಹಚ್ಚುತ್ತೆ. ಅಣ್ಣ ಇಲ್ಲಿ ಮುತ್ತುರಾಯನ ಬೆಟ್ಟ ಹಿಂಗೇನಾ? ಅದೇ ಮುತ್ತುರಾಯನ ಮುತ್ತುಸ್ವಾಮಿನ? ಮುತ್ತುರಾಯನ ಸ್ವಾಮಿ. ಶೇಟಾ ಒಂದೇ ರೂಟ್. ಅಲ್ಲಿ ಕ್ರಾಸ್ ಇಲ್ವಾ? ಹಳ್ಳಿ ಕಡೆ ಬಂದಂಗೆ ಆಯಿತು. ಯಾವ ಕಡೆ? ಲೆಫ್ಟಾ?
ಓ ಇಲ್ಲಿಂದ ಘಾಟ್ ಸೆಕ್ಷನ್ ನೋಡಕ್ಕೆ ಹಂಗೆ ಅದ. ಅಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲಾಗ ಕಲ್ಲುಗಳನ್ನ ಕೊರೆದು ಬಿಟ್ರ, ಏನು ಉಳಿಸೇ ಇಲ್ಲ. ಇದು ಫುಲ್ಲು ಕಾಡಾದಿದು. ಹಾಂ ಅಲ್ಲ ಈ ಲೆವೆಲ್ ಮಾಡ ಮುಚ್ಕೊಂಡದ. ಸೂರ್ಯ ಕಾಣ್ತಾನೆ, ಅಲ್ಲ ಸೂರ್ಯ ಕಾಣ್ತಾನೆ ಅಂತ. ಹಂಗೆ ಆಗಿದೆ. ಬಟ್ ರೂಟ್ ಮಾತ್ರ ಸಕ್ಕತ್ತಿದೆ. ಹಾಂ ಹೌದು, ಒಂದು 2 ಕಾರ್ಗಳು ಬಂದ್ಬಿಟ್ರೆ ಜಾಮ್ ಆಗಂಗದ. ಹೌದು ನಂದಿಲ್ಲ, ಅದೇ ಬೆಟ್ಟ ಇರಬೇಕು. ನಾವು ಫಸ್ಟಿಗೆ ಹೇಳಿದ್ನಲ್ವಾ. ಎಲ್ಲಿದೆ, ರೈಟಾ ಲೆಫ್ಟಾ? ಕಲಿಯುಗದ ಚಕ್ರವರ್ತಿ ಶ್ರೀ ಸತ್ಯ ಶನೇಶ್ವರ. ಅಯ್ಯೋ ಮಡ್ ರೋಡು, ಫುಲ್ಲು ಕಾಡು. ಏನು ಆಫ್ ರೋಡ್ ಅಂದೆ, ಅವನೊಂದು ಕಲ್ ರೋಡ್ ಆದಿದು. ಆಫ್ ರೋಡ್ ಆದರೆ ಬೇರೆ ಮಣ್ಣು ಇರಬೇಕು, ಈ ಲೆವೆಲ್ ಕಲ್ಲದ. ಹಾಂ ಹೌದು. ಅಲ್ಲ ಏನೋ ಕಲೆ ಬಿದ್ದರೆ ಓಡೋಗಂಗೂ ಇಲ್ಲ. ಬಟ್ ಚೆನ್ನಾಗಿ ಬೆಳ್ಕೊಂಡ್ರೆ ಬೇಳೆ. ಹಾಂ ಊರ ಕಡೆ ಬಂದಂಗೆ ಆಯ್ತು. ಹಾಂ ಅಲ್ವಾ? ಅದೊಂದು ಒಳ್ಳೆ ರೋಡ್ ಹಾಕಕ್ಕೇನಪ್ಪ ಇವರಿಗೆ. ಹಾಂ ನಾವು ಮ್ಯಾಪಾಗಿ ಚೆಕ್ ಮಾಡಿದಾಗ ಭಾಳ ರೇರ್ ಆಗಿ ಬಂದಿದ್ರಲ್ಲ. ಹಾಂ ಹಾಂ ಹಾಕಿದ್ದೀನಲ್ಲ. ಗೂಗಲಲ್ಲ, ನೀನೇ ನೋಡಿದ್ನಲ್ವಾ, ತುಂಬ ಜನ ಹಾಕಿದ್ರು. ಬಟ್ ಹಳ್ಳಿಯಿಂದನೇ ಹಾದು ಹೋಗ್ಬೇಕೇನೋ. ಅಂದರೆ ಈ ಊರ ದೇವರು ಅಲ್ಲ, ಈ ಊರ ದೇವರು ಅಂದೆ. ಇದೇ ಲೆಫ್ಟಾ? ಹಾಂ ಇದೇ ಲೆಫ್ಟ್. ಮುಂದಿನ ಯಾವುದು ಆ ಕಡೆನಾ? ಥ್ಯಾಂಕ್ ಯು ಆಂಟಿ. ಕೇಳೋಕ್ಕಿಂತ ಮುಂಚೆನೇ ಹೇಳಿದ್ರು. ಹಳ್ಳಿ ಕಡೆ ಬೆಸ್ಟ್ ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಸಕ್ಕತ್ತಿದೆಯಲ್ಲ ಹಳ್ಳಿ ಸಕ್ಕತ್ತಿದೆಯಲ್ಲ. ಹಾಂ ಬೆಳಗ್ಗೆ ದಮ್ ಮಾಡ್ಕೊಂಡು ಕುಂತ್ಬಿಟ್ಟ ನನ್ನ ತಾತ. ಹಾಂ ಸಕ್ಕತ್ತಿದೆಯಲ್ಲ. ಎಲ್ಲೋ ನಿಜವಾಗ್ಲೂ ಹಳ್ಳಿಗೆ ಬಂದಂಗೆ ಆಯ್ತು. ನಿಜವಾಗ್ಲಲ್ಲ, ಹಳ್ಳಿನೇ ತಾನೆ. ಹಾಂ ಹೆಂಗೆ ಲೆಫ್ಟಾ? ಹಾಯ್ ಬಾಬಾ రుజు ఫుల్ మడ్ రోడ్. పాదాల మీద నడిచే యాత్ర పాదయాత్ర. ಅಲ್ಲಿ ಪಾದಯಾತ್ರೆ ರೋಡ್ ತಾನೇ ಇದು. ಹಂಗೆ ಹಂಗೆ ಹ್ಞೂ ಅದೇ ಅಲ್ಲಿ ಫುಲ್ ಡೌನ್ ಬೇರೆ ಇತ್ತಲ್ಲ, ಗಾಡಿ ಎಳಕತ್ತಿತ್ತು ಆ ಕಡೆ.
ಏನಿದು ಇಷ್ಟು ಸಣ್ಣದಾದ ರೋಡು? ವಾಪಸ್ ಬರ್ತೀವಲ್ಲ. ಹಾಂ, ಸಣ್ಣದೇನೋ ಹಾಕ್ಸ್ಯಾರ, ಸ್ಲಿಪ್ ಆಗ್ಬಾರ್ದಂತ. ತಂದೆ ಮುತ್ತರಾಯ ಸ್ವಾಮಿ ಕಾಪಾಡಪ್ಪ. ಗಾಡಿ 100 ಮತ್ತು ಗಾಡಿ 100 cc ತಂದಿದ್ರೆ ಭಾಳ ತಿಪ್ಪಿತ್ತು. ಏರು 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 ಇವನು ಏನು ಒಂದು ಸ್ವಲ್ಪ ಡ್ರಾಪ್ ಇಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ. 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 ಹರ ಫುಲ್ ಫಾಗಿ ಆದ, ಸನ್ರೈಸ್ ಕಾಣೋ ಚಾನ್ಸಸ್ ಕಮ್ಮಿ. ಹಾಂ, ಜನ ಜಾತ್ರೆ ಆಲ್ರೆಡಿ ಎಷ್ಟು ಜನ ಬಂದಾರ. ವಾವ್, ಇಟ್ಸ್ ರಿಯಲಿ ಲುಕಿಂಗ್ ಗುಡ್. ಮೇಲೆಲ್ಲ ದಾರಿ ಇದೆ ಅಷ್ಟೇ. ಕಾರ್ ಬಂದಿದೆ ಅಂದ್ರೆ 4 ವೀಲರು. ಹಾಂ, ಇಷ್ಟಕ್ಕೆ ಸನ್ರೈಸ್ ಯಾವ ಕಡೆ ಆಗುತ್ತೆ? ದೇವಾಲಯ ಬಗ್ಗೆ ಮಾತಾಡೋಣ ಫಸ್ಟು. ಎಲ್ಲಾದರೂ ಗಾಡಿ ಹಾಕಿ ಟೈಮ್ ಲ್ಯಾಪ್ಸ್ ಇಡೋಣ. ಇನ್ ಕೇಸ್ ಸೂರ್ಯೋದಯ ಆದ್ರೆ ಕಂಡ್ರು ಕಾಣ್ಬೋದು. ನೋಡೋಣ ಒಂದು 10 ನಿಮಿಷ. ಸನ್ರೈಸ್ ಆಗೋ ಥರ ಕಾಣಿಸ್ತಿಲ್ಲ, ಫುಲ್ ಫಾಗಿ ಇದೆ. ನೋಡು.